ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 170ನೇ ದಿವಸ 170th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ESS ಮೂವ್ಮೆಂಟ್, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಮಾಸ್ಟರ್ಸ್ಗೆ ಹೃದಯಪೂರ್ವ ನಮಸ್ಕಾರ. ಪ್ರತಿಯೊಂದು ಪದ ನಮ್ಮ ಬಾಯಿಂದ ಏನು ಬರುತ್ತೋ ಅದು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ಸಂಪೂರ್ಣವಾಗಿ ಜೀವಿಸಬೇಕು. ಮನಸ ವಾಚ ಕರ್ಮಣ. 2004 ಫೆಬ್ರವರಿ 2 ಸಂಜೆ 6 ಗಂಟೆಗೆ ಗಿರಿಜಾ ಮೇಡಮ್ ಅಂತ ಒಂದು ಗ್ರೇಟ್ ಥರ್ಡ್ ಐ ಮಾಸ್ಟರ್ ನನಗೆ ಧ್ಯಾನ ಹೇಳಿಕೊಟ್ರು. ಚೆನ್ನೈಯಲ್ಲಿ ಜ್ಯೋತಿ ಮೇಡಮ್ ಅವ್ರ ಮನೆಯಲ್ಲಿ ಮೊಟ್ಟ ಮೊದಲನಾಗಿ ಅವ್ರ ಬಾಯಿಂದ ಬಂದಿರೋ ಮಾತುಗಳು ಏನು ಅಂದರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್. ಕೇಳೋಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ದೇವರನ್ನು ನೋಡಿ, ದೇವರನ್ನು ಪೂಜೆ ಮಾಡಿ, ದೇವರನ್ನ ಸ್ಮರಣಿಸಿ ಅಂತ ಎಷ್ಟೋ ಜನ ಹೇಳಿದ್ರು. ನೀವೇ ದೇವರು ಅನ್ನೋದು ಮೊಟ್ಟ ಮೊದಲನೇ ಸತಿ ಈ ಸೆಷನಲ್ಲಿ ನಾನು 20 ವರ್ಷ ಮುಂಚೆ ಕೇಳಿದೆ. ಈಗ ಎಷ್ಟೋ ಮಾಸ್ಟರ್ಸ್ ನಾವು ಎಲ್ಲ ಕಡೆನೂ ಈ 3 ಪದಗಳು ಯೂಸ್ ಮಾಡ್ತಾನೆ ಇದ್ದೀವಿ. ಆದರೆ ಅದು ಬರೀ ಪದಗಳ ಇಲ್ಲ ಅಂದರೆ ನಿಜವಾಗಿ ಅದು ನಿಮ್ಮೊಳಗೆಯಿಂದ ಬರ್ತಾ ಇದ್ದ ಅಂತ ನೀವು ಚೆಕ್ ಮಾಡ್ಕೋಬೇಕು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಹೈಯೆಸ್ಟು ಆ್ಯಂಡ್ ಬೆಸ್ಟ್ ಏನು ಅಂದರೆ ಫ್ರೆಂಡ್ಶಿಪ್. ಯಾಕೆ ಅಂದರೆ ಹೈಯರ್ ವರ್ಲ್ಡ್ಸಲ್ಲಿ ಇರೋದು ಬರೀ ಫ್ರೆಂಡ್ಶಿಪ್ಪೇ. ಅಲ್ಲಿ ಯಾರಿಗೂ ಸಂಬಂಧ ಇಲ್ಲ, ಯಾವುದಕ್ಕೆ ಸಂಬಂಧ ಇರಲ್ಲ, ಬರೀ ಫ್ರೆಂಡ್ಶಿಪ್ ಇರುತ್ತೆ. ಒಬ್ಬರಿಗೊಬ್ಬರು ಸಹಾಯ, ಒಬ್ಬರಿಗೋಸ್ಕರ ಒಬ್ಬರು, ಯಾರ್ಯಾರಿಗೂ ತೊಂದರೆ ಕೊಡಲ್ಲ. ಅದು ಮೇಲೆ ಇರೋ ಆ ಲೋಕಗಳಲ್ಲಿ ಬರೀ ಫ್ರೆಂಡ್ಶಿಪ್ ಇದೆ. ಅದಕ್ಕೆ ಫ್ರೆಂಡ್ಶಿಪ್ಗೆ ಹೈಯೆಸ್ಟ್ ಇಂಪಾರ್ಟೆನ್ಸು ಪಿರಮಿಡ್ ಸೊಸೈಟಿಯಲ್ಲಿ ನಾವೆಲ್ಲರೂ ಕೊಡ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ನನಗೆ ಇಡೀ ಪ್ರಪಂಚದಲ್ಲಿ ಎಷ್ಟೋ ಸಾವಿರ ಫ್ರೆಂಡ್ಸ್ ಇದ್ದಾರೆ. ನಾನು ಯಾರ ಮನೆಗೆ ಬೇಕಂದ್ರೂ ಹೋಗ್ಬೋದು. ನನಗೆ ಅವರಿಂದ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಒಂದು ಫ್ರೆಂಡನ್ನು ನೋಡೋಕೆ ನಾವು ಹೋಗ್ತೀವಿ, ಯಾವುದೊಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಬರೀ ನೋಡ್ತೀವಿ, ಮಾತಾಡ್ತೀವಿ, ಶೇರ್ ಮಾಡ್ಕೊಳ್ತೀವಿ, ಬಂದುಬಿಡ್ತೀವಿ. ತುಂಬ ಲೈಟ್ ರಿಲೇಷನ್ಶಿಪ್ ಅನ್ನೋದು ಫ್ರೆಂಡ್ಶಿಪ್. ಮತ್ತು ಪ್ರತಿಯೊಬ್ಬರನ್ನು ನೀವು ಒಂದು ಫ್ರೆಂಡ್ ಥರ ನೋಡ್ತಾ ಇದ್ದೀರಾ, ಇಲ್ಲ ಅಂದರೆ ಕೆಲ ಜನ ನೀವು ಎನಿಮಿಯಾಗಿ ನೋಡ್ತಾ ಇದ್ದೀರಾ, ಕೆಲವೊಬ್ಬರನ್ನ ಬೇರೆ ಕುಲ ಮತ ಅಂತ ನೋಡ್ತಾ ಇದ್ದೀರಾ. ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡಿದ್ರೆ ಹೈಯೆಸ್ಟ್ ಸ್ಪಿರಿಚುವಾಲಿಟಿ ಏನು ಅಂದರೆ ಪ್ರತಿಯೊಬ್ಬರನ್ನು ಫ್ರೆಂಡ್ ಥರ ನೋಡಬೇಕು. ಪ್ರತಿಯೊಂದು ಜೀವಿನೂ ಫ್ರೆಂಡೇ, ಇನ್ಕ್ಲೂಡಿಂಗ್ ಆಲ್ ದ ಅನಿಮಲ್ಸ್. ಆವಾಗ ಯು ಆರ್ ಎನ್ ಎನ್ಲೈಟನ್ ಮಾಸ್ಟರ್. ಮೈ ಡಿಯರ್ ಫ್ರೆಂಡ್ಸ್, ಒಬ್ಬರು ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಅಂದರೆ ಅಲ್ಲಿ ಒಂದು ಸಿಚುವೇಶನ್ ಬಂದಿದೆ, ನಿನ್ನೆ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಅದೊಂದು ಆಪರ್ಚುನಿಟಿ. ಇನ್ನೂ ನನ್ನ ಮೈಂಡ್ ಸ್ಟ್ರಾಂಗ್ ಮಾಡೋಕ್ಕೆ ಅದೊಂದು ಆಪರ್ಚುನಿಟಿ ಅಷ್ಟೇ. ಎರಡನೇದು ಮೈ ಡಿಯರ್ ಮಾಸ್ಟರ್ಸ್ ಅಂತ ಇಲ್ಲಿ ಕರಿತೀವಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಲ್ಲಿ BA ಮಾಸ್ಟರ್ ಅನ್ನೋದು ಒಂದು ದೊಡ್ಡ ಸ್ಲೋಗನ್. ಇಲ್ಲಿ ಒಂದು ಚಿಕ್ಕ ವಿಷಯ ನೀವು ಚೆನ್ನಾಗಿ ನೋಡಬೇಕು. ಏನು ಅಂದರೆ ಇಲ್ಲಿ ಯಾರು ಬಿಕಮ್ ಎ ಮಾಸ್ಟರ್ ಅಂತ ಹೇಳಲ್ಲ, BA ಮಾಸ್ಟರ್ ಅಂತ ಹೇಳ್ತೀವಿ. ಬಿಕಮ್ ಎ ಮಾಸ್ಟರ್ ಅಂದರೆ ಅದು ಮತ್ತೆ ಒಂದು ಗೋಲ್ ಆಗುತ್ತೆ. ಅಂದರೆ ಇವಾಗ ನಾನು ಮಾಸ್ಟರ್ ಅಲ್ಲ, ಇದೆಲ್ಲ ಮಾಡಬೇಕು, ಅವಾಗ ನಾನು ಮಾಸ್ಟರ್ ಆಗ್ತೀನಿ. ಇಲ್ಲಿ BA ಮಾಸ್ಟರ್ ಅಂತ ಇದು ಅರ್ಥ ಮಾಡ್ಕೋಬೇಕು. ಅಂದರೆ ಮಕ್ಕಳು ಏನಾದ್ರು ಗಲಾಟೆ ಮಾಡಿದ್ರೆ ಬಿ ಎ ಗುಡ್ ಬಾಯ್, ಬಿ ಎ ಗುಡ್ ಗರ್ಲ್ ಅಂತೀವಿ. ಅಂದರೆ ಅದು ಒಳಗೆ ಇದೆ ಆಲ್ರೆಡಿ. ಅವ್ರಿಗೆ ನೆನಪಕ್ಕೆ ನಾವು ಹೇಳ್ತಾ ಇದ್ವಿ ಬಿ ಎ ಗುಡ್ ಬಾಯ್. ಆ ಥರ ನಮ್ಮ ಒಳಗೆ ಪ್ರತಿಯೊಬ್ಬರು ಆಲ್ರೆಡಿ ಮಾಸ್ಟರ್ಸೇ. ಮತ್ತೋಗಿದೆ, ಮತ್ತೆ ನಾವು ಅದು ನೆನಪಕ್ಕೆ ಅವ್ರಿಗೆಲ್ಲರಿಗೂ ಬರಬೇಕು ಅಂದರೆ ಆ ಪದಗಳು ಯೂಸ್ ಮಾಡಬೇಕು. BA ಮಾಸ್ಟರ್. ಅದಕ್ಕೆ ಹೆಸರನ್ನೇ ಪ್ರತಿ ದಿವಸ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತ. ಯಾಕೆ ಅಂದರೆ ಮತ್ತೆ 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 ಅದು ನಿಮಗೆ ನೆನಪಿಗೆ ಬರಬೇಕು. ಯಾಕೆಂದರೆ ಅದು ಸತ್ಯ. ಮೇಲೆ ಎಲ್ಲರೂ ಮಾಸ್ಟರ್ಸೇ, ಮೇಲೆ ಎಲ್ಲರೂ ಫ್ರೆಂಡ್ಸೇ, ಎಲ್ಲರೂ ಗುರು, ಆಲ್ ಆರ್ ಗುರುಸ್. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಎಕ್ಸ್ಪರ್ಟ್ಸ್. ಇವರು ಗ್ರೇಟು, ಅವರು ಕಮ್ಮಿ ಅಂತ ಇಲ್ಲಿ ಏನೂ ಇಲ್ಲ. ಎವ್ರಿಬಡಿ ಈಸ್ ಈಕ್ವಲ್. ಮೂರನೇದು ಮೈ ಡಿಯರ್ ಗಾಡ್ಸ್. ಇದು ತುಂಬ ಆಳವಾದ ಸಬ್ಜೆಕ್ಟ್. ಬಾಯಿಂದ ಹೇಳ್ತೀವಿ, ಬಟ್ ನಿಜವಾಗಿ ನಂಬ್ತಾ ಇದ್ದೀರಾ? ಎಷ್ಟು ಆಳವಾಗಿ ಈ ಒಂದು 3ನೇ ಪದ ಅಂದರೆ ಮೈ ಡಿಯರ್ ಗಾಡ್ ಅಂತ ಬೇರೆಯೊಬ್ಬರನ್ನ ಕರೆಸ್ತೀವಿ ನಾವು. ನಮ್ಮನ್ನು ಗಾಡ್ ಥರ ನೋಡ್ತಾ ಇದ್ದೀವ, ಅವರನ್ನು ಗಾಡ್ ಥರ ನೋಡ್ತಾ ಇದ್ದೀವ. ನಮ್ಮನ್ನು ನಾವು ಬೇರೆಯೊಬ್ಬರನ್ನು ಗಾಡ್ ಥರ ನಾವು ನೋಡ್ತಾ ಇಲ್ಲ ಅಂದರೆ ಇನ್ನೂ ನಾವು ಗಾಡನ್ನು ಎಲ್ಲೋ ಹೊರಗೇನೆ ನೋಡ್ತಾ ಇದ್ದೀವಿ, ಒಳಗೆ ನೋಡ್ತಾ ಇಲ್ಲ. ನಿಮ್ಮೆಲ್ಲರ ಒಳಗೆ ನಾನು ಇದ್ದೀನಿ ಅಂತ ಕೃಷ್ಣ ಆಲ್ರೆಡಿ ಹೇಳಿದ್ರು. ಇಲ್ಲಿ ಪ್ರತಿಯೊಬ್ಬರು ಕೃಷ್ಣನೇ, ಪ್ರತಿಯೊಬ್ಬರು ರಾಮನೇ, ಪ್ರತಿಯೊಬ್ಬರು ಜೀಸಸ್ಸೇ, ಪ್ರತಿಯೊಬ್ಬರು ಅಲ್ಲನೇ, ಪ್ರತಿಯೊಬ್ಬರು ದೇವರೇ,
ಪ್ರತಿಯೊಬ್ಬರು ನಮ್ಮ ಸ್ನೇಹಿತರೆ, ಪ್ರತಿಯೊಬ್ಬರು ನಿಮ್ಮ ಸುತ್ತಮುತ್ತ ಇರೋಲ್ಲ ಮಾಸ್ಟರ್ಸೇ, ಪ್ರತಿಯೊಬ್ಬರು ದೇವರೇ. ಈ ಪದಗಳಲ್ಲ, ಇದು ಸತ್ಯಗಳು. ಸರ್, ಒಂದು ಸಂಕಲ್ಪ ಇಟ್ಕೊಳ್ತೀನಿ, ನೆರವೇರುತ್ತದಾ, ಎಷ್ಟು ದಿವಸ ಆಗುತ್ತೆ ಅಂತ ಎಷ್ಟು ಜನ ಕೇಳ್ತೀರಿ. ನಾನು ದೇವರು ಅನ್ನೋದು ನಿಮಗೆ ಎಷ್ಟು ಆಳವಾಗಿ ಡೆಪ್ತ್ಗೆ ಅರ್ಥ ಆಗಿದೆ, ಅನುಭವ ಆಗಿದೆ. ಯಾವಾಗ ನಿಮಗೆ ಅನುಭವದಲ್ಲಿ ನಾನು ದೇವರು ಅನ್ನೋದು ಆಳವಾಗಿ ಬರುತ್ತೋ, ಇಫ್ ಯು ಆರ್ ಅ ಗಾಡ್ ಯು ವಿಲ್ ಬಿ ಅ ಕ್ರಿಯೇಟರ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಇನ್ನೂ ಗಾಡ್ನ ಹೊರಗೆ ನೋಡ್ತಾ ಇದ್ರಿ ಅಂದರೆ ನಿಮ್ಮ ಸಂಕಲ್ಪಗಳು ಯಾವಾಗ ನೆರವೇರುತ್ತದೆ? ಸತ್ಯ ಮಾತಾಡಬೇಕು ಫಸ್ಟು, ಆ ಸತ್ಯವನ್ನು ನಂಬಬೇಕು. ಎಷ್ಟು ಡೆಪ್ತ್ ಅಂದರೆ ಅದಕ್ಕೆ ಏನೇನು ಅನುಭವ ಬೇಕು ಪ್ರತಿಯೊಂದು ನಮಗೆ ಬರಬೇಕು. ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ವಿತ್ ಎಕ್ಸ್ಪೀರಿಯನ್ಸ್ ಇಸ್ ಈಕ್ವಲ್ ಟು ಎನ್ಲೈಟನ್ಮೆಂಟ್. ನಾನು ಪ್ರತಿ ದಿವಸ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಯಾಕೆ ಹೇಳ್ತೀನಂದರೆ, ಏನೋ ಗುರುಗಳು ಹೇಳಿದ್ರು ನಾವು ಹೇಳಬೇಕು, ಅದು ಒಂದು ಸಂಪ್ರದಾಯ ಅಲ್ಲ, ಏನೋ ಮಂತ್ರಗಳಲ್ಲ, ಯಾರನ್ನೋ ಕಾಪಿ ಮಾಡ್ತಾ ಇಲ್ಲ. ಅದೊಂದು ಆಳ ಏನೋ ನನಗೆ ಗೊತ್ತು. ನನಗೆ ನಾನು ಪ್ರತಿ ದಿವಸ ನೆನಪಿಗೆ ಬರಬೇಕು ಅಂತ ರಿಪೀಟ್ ಮಾಡೋದು. ಪ್ರಿಫಿಕ್ಸ್ ಅಲ್ಲ, ಅದು ಸ್ಲೋಗನ್ ಅಲ್ಲ, ಸತ್ಯ. ಪ್ರತಿಯೊಬ್ಬರು ನಾವು ಆತ್ಮಗಳೇ. ಆಲ್ರೆಡಿ ಗೊತ್ತಲ್ವ, ಯಾಕೆ ದಿನ ಹೇಳಬೇಕು? ಯಾಕೆಂದರೆ ಈ ಮನಸ್ಸು ಆ ದಿನ ಮಾಡ್ತಾ ಇರುತ್ತದೆ ಇಲ್ಲಿ. ಯಾಕೆಂದರೆ ಮನಸ್ಸೇ ಮನುಷ್ಯನ ಕಂಟ್ರೋಲ್ ಮಾಡೋದೇ ಮನಸ್ಸು. ಆ ಮನಸ್ಸಿಗೆ ಪ್ರತಿ ದಿವಸ ನೀವು ನೀನು ಶರೀರ ಅಲ್ಲ ಆತ್ಮ ಅಂತ ಪ್ರತಿ ದಿವಸ ಹೇಳ್ತಾ ಇರಬೇಕು. ಇಟ್ಸ್ ಅ ರೀಪ್ರೋಗ್ರಾಮಿಂಗ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.